ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆಯ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಸಂಜೀವ್ ಡೊಂಗರಗಾವಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು, ಈರಪ್ಪ ಪಟ್ಯಾಲ್ ಬೆಳಗಾವಿ ತಾಲೂಕಾ ಅಧ್ಯಕ್ಷರು, ಶೇಖಣ್ಣ ಅಕ್ಕಣ್ಣವರ್ ಗ್ರಾಮ ಘಟಕ ಪದಾಧಿಕಾರಿ, ಮಲ್ಲಿಕಾರ್ಜುನ್ ಡೊಂಗರಗಾವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಆತ್ಮೀಯರೇ, ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಸುದ್ದಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ 2017-18ರಲ್ಲಿ ರೈತರು ಕಬ್ಬು ಪೂರೈಸಿದಂತ ರೈತರಿಗೆ 594 ರೂಪಾಯಿರಂತೆ ಸುಮಾರು 4,000 ಜನರಿಗೆ ಅಮೌಂಟ್ ಅನ್ನ ಬಾಕಿ ಕೊಡಬೇಕಾಗಿತ್ತು. ಆಮೇಲೆ ಅದೇ ಸಂದರ್ಭದಲ್ಲಿ ಗೋದಾಮಿನಲ್ಲಿ ಅಕ್ರಮವಾಗಿ ಸುಮಾರು 18,000 ಕ್ವಿಂಟಲ್ ಸಕ್ಕರೆ ಅಕ್ರಮ ದಾಸ್ತಾನು ಸಿಕ್ಕಿತ್ತು. ಕಾನೂನು ಬಾಹಿರ ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ, ಸಕ್ಕರೆ ಮಾರಾಟ ಮತ್ತು ಸಾಮಗ್ರಿ ನೀಡುವಂತಹ ಖರೀದಿ ಅವ್ಯವಹಾರಗಳು, ಈ ಎಲ್ಲ ಅಕ್ರಮ ವ್ಯವಹಾರಗಳನ್ನ ತನಿಖೆ ನಡೆಸಿ ಯೋಗ್ಯ ಕ್ರಮ ಕೈಗೊಳ್ಳುವ ಸಂಬಂಧವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆ ಹಾಗೂ ವಿವಿಧ ರೈತ ಸಂಘ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮುಂದೆ ಹೋರಾಟ ಮಾಡಲು ಪ್ರಯುಕ್ತವಾಗಿ 30/11/2022ರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1964ರಲ್ಲಿ ವಿಚಾರ ಮಾಡಬೇಕಂತೇಳಿ ಮಾನ್ಯ ಸಕ್ಕರೆ ಆಯುಕ್ತರು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶಕ್ಕೆ KN ರಾಜಣ್ಣ ಸಹಕಾರ ಸಚಿವರ ಸಮಕ್ಷಮದಲ್ಲಿ ಅದಕ್ಕೆ ಆದೇಶವನ್ನು ರದ್ದು ಮಾಡಿದ ಪ್ರಯುಕ್ತವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆಯಿಂದ ಸತತ ನಿರಂತರವಾಗಿ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಮಾನ್ಯ ಕಬ್ಬು ಆಯುಕ್ತರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ SC ಇಂಗಳಗಿ ಮತ್ತು ಸಹಕಾರಿ ಇಲಾಖೆ ಅಪರ ನಿಬಂಧಕರಂತ ನಿವೃತ್ತ ಶ್ರೀ SM ಖಲೂತ್ ಅವರ ವಿಚಾರಣಾಧಿಕಾರಿಯಾಗಿ ನೇಮಿಸಿ 2018-19-2023ರವರೆಗೆ ತನಿಖೆ ಕೈಗೊಳ್ಳುವಂತೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಜಂಟಿ ತನಿಖೆಗೆ ಆಗಸ್ಟ್ ತಿಂಗಳಲ್ಲಿ ಆದೇಶ ಮಾಡಿದ್ರು. ಆ ಆದೇಶದಂತೆ ಆ ವಿಚಾರಣೆಯನ್ನ 3 ತಿಂಗಳಲ್ಲಿ ಪೂರ್ಣಗೊಳಿಸಬೇಕಂತ ಹೇಳಿದ್ರು. ಈಗಾಗಲೇ ಮಾನ್ಯ ವಿಚಾರಣಾಧಿಕಾರಿಗಳು ಪತ್ರಿಕಾ ಜಾಹೀರಾತು ನೀಡುವ ಮುಖಾಂತರ ಯಾರು ದೂರು ಕೊಡುವುದ್ರ ದಾಖಲೆಗಳನ್ನು ಸಲ್ಲಿಸೋದ ಸಹ ಹೇಳಿಕೆಯನ್ನು ಕೊಡಬೇಕು ಅನ್ನುವಂತ ಒಂದು ಪ್ರಕಟಣೆ ಮುಖಾಂತರ 18/9/2025ರಂದು ನಾವು ನಮ್ಮ ಸಂಘಟನೆ ವತಿಯಿಂದ ಹೇಳಿಕೆಯನ್ನ ದಾಖಲೆಗಳನ್ನು ಸಲ್ಲಿಸಿದ್ದೀವಿ. ಅದಕ್ಕಾಗಿ ಆ ಒಂದು ಹೇಳಿಕೆ ಕಾರಣ ಮಾನ್ಯ ಸಕ್ಕರೆ ಸಚಿವರ ಸೂಚನೆಯಂತೆ ವಿಚಾರಣೆ ಕೂಡ ಪೂರ್ಣಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಆ ವರದಿಯ ತನಿಖಾ ವರದಿಯನ್ನ ಬಹಿರಂಗಗೊಳಿಸಬೇಕಂತ ಹೇಳಿ ನಾವು ಈ ಮೂಲಕ ತಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮೊನ್ನೆ ಮಾನ್ಯ ಸಚಿವರಿಗೆ ಪತ್ರ ಬರೆದಿದ್ವಿ. 23/12/2025ರಂದು ರೈತರ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಯ ತನಿಖಾ ವರದಿನ ಬಹಿರಂಗಗೊಳಿಸಬೇಕು, ಹಂಚ್ಕೋಬೇಕನ್ನುವಂತ ಮಾತನ್ನ ಹೇಳಿದ್ವಿ. ಅದು ಅವ್ರಿಗೆ ಇನ್ನವರೆಗೂ ಅದು ಮಾಡ್ತಾ ಇಲ್ಲ. ಅದಕ್ಕಾಗಿ ಆ ತನಿಖಾ ವರದಿಯನ್ನ ಬಹಿರಂಗಗೊಳಿಸಿ ರೈತರಿಗೆ ತಿಳಿಸ್ಬೇಕು ಅನ್ನುವಂತ ಮಾತನ್ನ ತಮ್ಮೆಲ್ಲರ ಮೀಡಿಯಾ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೇನೆ. ಯಾಕಂದ್ರೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತ ಸಂಜೀವನಿ ಕಾರ್ಖಾನೆ ಆಗಿದ್ದವು. ಇದು ಬೆಳಗಾವಿ, ಧಾರವಾಡ ತಾಲೂಕಾ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾ ತಾಲೂಕು ಸೇರಿದಂತೆ ಒಟ್ಟು 18,000ಕ್ಕಿಂತ ಹೆಚ್ಚು ಮತದಾರ ಹೊಂದಿದಂತ ದೊಡ್ಡ ಸಕ್ಕರೆ ಕಾರ್ಖಾನೆ. ಆದ್ರೆ ಆಗಸ್ಟ್ 9/2025 ನಡೆದ ಚುನಾವಣೆಯ ಮತದಾರರು ಕೇವಲ 16,903 ಸದಸ್ಯರು ಮತದಾನ ಹೊಂದಿರ್ತಾರಂದ್ರೆ ಅದರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ. ಸಕ್ಕರೆ ಕಾರ್ಖಾನೆ ಸದಸ್ಯರು ಅಷ್ಟೇ ಅದ ದೊಡ್ಡ ಕಾರ್ಖಾನೆಗೆ ಈ ಎಲ್ಲ ಉದ್ದೇಶದಿಂದ ನಾವೆಲ್ಲ ಬಹಿರಂಗ ಮಾಡ್ಬೇಕಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಈ ವಿಷಯ ತಮ್ಮ ಮುಂದೆ ತರುವಂತ ವಿಶೇಷತೆ ಏನಂತಂದ್ರೆ, ಸೆಪ್ಟೆಂಬರ್ 2025ರಲ್ಲಿ ನಡೆದಂತ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ನೇತೃತ್ವವನ್ನ ಆತ್ಮೀಯರಾದಂತ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿಯವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿ
ಕಾರ್ಖಾನೆಯ ನೇತೃತ್ವವನ್ನು ವಹಿಸಿಕೊಂಡು ಚುನಾವಣೆ ಪೂರ್ವದಲ್ಲಿ ರೈತರಿಗೆ ನೀಡಿದಂತ ಭರವಸೆಗಳು ಹುಸಿಯಾಗಬಾರ್ದು ಅನ್ನುವಂಥ ಮಾತನ್ನು ಕೂಡ ಸಂದರ್ಭ ನೆನಪಿಗೆ ಇಷ್ಟಪಡ್ತಾ ಇದ್ದೇನೆ ನಾನು. ಯಾಕಂದ್ರೆ ಹಿಂದಿನ ಆಡಳಿತ ನಡೆದಂತ ಆದ ಪ್ರಮಾದಗಳು, ಅಕ್ರಮ ವ್ಯವಹಾರಗಳ ಕುರಿತು ತಮ್ಮದೇ ಕಾಂಗ್ರೆಸ್ ಪಕ್ಷ ನೇತೃತ್ವ ಸರ್ಕಾರ ಶ್ರೀ ಶಿವಾನಂದ ಪಾಟೀಲ್ ಅವರೇನು ವರದಿಯನ್ನ ಜಂಟಿ ಮಾಡ್ಬೇಕಾದ ಜಂಟಿ ತನಿಖೆ ನಡೆಸಿದ್ರು. ಆ ಪ್ರಕಾರವಾಗಿ ನೀವು ರೈತರ ಹಿತದೃಷ್ಟಿಯಿಂದ ನೀವು ರೈತರಿಗೆ ಭರವಸೆ ಕೊಟ್ಟಂತೆ ನೀವು ಅದು ಈಡೇರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ತಾವು ಕೂಡ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಕಾರ್ಖಾನೆಯನ್ನ ಬಹಳ ಉತ್ತಮ ನಡೆಸ್ತೇವೆ ಅನ್ನೋಂಥ ವಾಗ್ದಾನ ಕೊಟ್ಟಿದ್ದ ಪ್ರಯುಕ್ತವಾಗಿ ನೀವು ಎಲ್ಲರೂ ಒಂದು ಅವಿರೋಧ ಆಯ್ಕೆ ಆದಂಗೆ ಚುನಾವಣೆ ನಡೆದ್ರು ಕೂಡ ಎಲ್ಲಾ ರೈತರು ತಮಗೆ ಬೆಂಬಲವಾಗಿ ಮತವನ್ನು ಚಲಾಯಿಸಿ ಒಂದು ಉತ್ತಮವಂತ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದ್ ನಡೆಸ್ಬೇಕು. ಇನ್ನೊಂದು ವಿಶೇಷವಾಗಿ ತಮಗೆ ಹೇಳ್ಬೇಕು ಅಂತಂದ್ರೆ, ಈಗಾಗಲೇ ಗಾಳಿ ಸುದ್ದಿಗಳು ಹಿಂದೆ ನಡೆದಂತ ಅಕ್ರಮ ವ್ಯವಹಾರಗಳನ್ನ ಕೈ ಬಿಟ್ಟು ಕಾರ್ಖಾನೆಯ ಮುಂದಿನ ವ್ಯವಹಾರಗಳಿಗೆ ಪಾರದರ್ಶಕ ಆಡಳಿತ ಸುಧಾರಣೆ ಕೊಡಬೇಕನ್ನುವಂತ ಮಾತನ್ನ ಹೇಳಿ ಬರ್ತಾ ಇದ್ದೇವೆ. ದಯವಿಟ್ಟು ಇದಕ್ಕೆ ಯಾರು ಕಿವಿ ಕೊಡಬಾರ್ದು. ಯಾಕಂತಂದ್ರೆ ಇದನ್ನ ತಾವೇನು ಚುನಾವಣೆ ಪೂರ್ವದಾಗ ತಾವು ಹೇಳಿದ್ರಿ, ಕಾರ್ಖಾನೆಯ ಹಿಂದಿನ ಅಕ್ರಮಗಳನ್ನ ಬಯಲಿಗೆಳೆದು ಉತ್ತಮ ಸ್ಥಿತಿ ತರ್ತೇನೆ, ಅದಕ್ಕಾಗಿ ನಮ್ಗೆಲ್ಲ ಭರವಸೆ ಕೊಟ್ಟಿದ್ದೀವಿ, ಆ ಮಾತೃತ್ವ ನಡೆಸಿಕೊಡ್ತೀವಿ ಅನ್ನೋ ಸಂಬಂಧಾಗಿ ನೀವು ಹಿಂದಿನ ಅಕ್ರಮಗಳನ್ನ ನೀವು ಬಿಟ್ಕೋತ ಹೋದ್ರೆ ಮುಂದೆ ಪಾರದರ್ಶಕ ಮತ್ತು ಸುಧಾರಣೆ ಅಭಿವೃದ್ಧಿ ಕೊಡುವಂತದ್ದು ಇದು ಕನಸಿನ ಮಾತಾಗ್ತದೆ. ರೈತರು ಕೊಟ್ಟಂತ ಭರವಸೆ ಈಡೇರಿಸಲಿಕ್ಕೆ ಸಾಧ್ಯ ಆಗುವುದು ಅಂತ ಮಾತನ್ನ ತಮ್ಮ ಮೂಲಕ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ತಾವೇನು ತನಿಖಾ ವರದಿನ ತಾವು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ MLC ಆಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಕೂಡಲೇ ನೀವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ತನಿಖಾ ವರದಿಯನ್ನ ಬಹಿರಂಗಗೊಳಿಸ್ಬೇಕು. ಇಲ್ಲ ಅಂತಂದ್ರೆ ಅದು ಆ ಸಂಘಕ್ಕೆ ಹಾನಿ ಆಗ್ಲಿಕ್ಕೆ ಎಲ್ಲರೂ ಜವಾಬ್ದಾರಿ ಆಗ್ತೀರಿ. ಅದೇನು ವರದಿ ಕೊಡದಾಗ ಏನು ಹಾನಿ ಆಗೈತಿ, ಯಾವ ಆಡಳಿತ ಅವಧಿಯಲ್ಲಿ ಹಾನಿಯಾಗಿದೆ, ನಷ್ಟ ಆಗಿದೆ, ಕಾನೂನು ಬಾಹಿರ ಕ್ರಮ ಆಗಿದಾವ, ಅದನ್ನೆಲ್ಲ ಕೂಡಿ ಯಾರಿಂದ ಅವ್ರಿಂದ ವಸೂಲು ಮಾಡಿಸಿ ಆ ಕಾರ್ಖಾನೆಗೆ ನಷ್ಟವನ್ನ ಭರ್ತಿ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ.